ಕಾಂಗ್ರೆಸ್ನ ಕಟ್ಟಾಳು, ಸೋಲಿಲ್ಲದ ಸರದಾರ, ದಾವಣಗೆರೆಯ ಧಣಿ ಅಂತ ಕರೆಸಿಕೊಳ್ಳುವ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅವರ ಅಗಲಿಕೆಯ ಸುದ್ದಿ ಬರ ಸಿಡಿಲು ಬಡದಂತಾಗಿದೆ. ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಪತ್ನಿ ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಶಿವಶಂಕರಪ್ಪ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬ. ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಇದೆ. ನಮ್ಗಂತೂ ಈ ಸುದ್ದಿ ಕೇಳಿ ನಂಬಕ್ಕಾಗಲಿಲ್ಲ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂತಹ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸಿಕೊಂಡವು. ರಾಜಕೀಯ ಭೀಷ್ಮ, ದಾವಣಗೆರೆ ನವ ನಿರ್ಮಾತೃ, ಕಾಂಗ್ರೆಸ್ನ ಅಜಾತ ಶತ್ರು, ಶಿಕ್ಷಣ ಸಾಮ್ರಾಜ್ಯದ ಕಟ್ಟಾಳು, ಸೋಲಿಲ್ಲದ ನೆರವಿನ ಹಸ್ತ ಚಾಚಿದ ಶಿವಶಂಕರಪ್ಪಗೆ ಕಣ್ಣೀರ ನಮನ. ಆಲದ ಮರವಾಗಿ ಬೆಳೆದ ವ್ಯಾಪಾರಿಗೆ ಗಣ್ಯರ ಕಂಬನಿ. ಓದಿದ್ದು 10ನೇ ತರಗತಿಯಾದರೂ ಕಟ್ಟಿದ್ದು ಮಾತ್ರ ಶಿಕ್ಷಣ ಸಾಮ್ರಾಜ್ಯವನ್ನ. ತಾನು ಬೆಳೆಯುತ್ತಾ ತನ್ನವರೂ ಬೆಳೆಸಿದ ಮಹಾದಾನಿ, ರಾಜಕೀಯದ ಅಜಾತ ಶತ್ರು ಎನಿಸಿಕೊಂಡ ಶಾಮನೂರು ಶಿವಶಂಕರಪ್ಪ ಅಸ್ತಂಗತದ ಸುದ್ದಿ ದಾವಣಗೆರೆಗೆ ಬರ ಸಿಡಿಲು ಬಡಿದಿದೆ. ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಯಾತ್ರೆ. ಶಾಮನೂರು ದಣಿಯ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಹೆಜ್ಜೆ ಹಾಕಿದ್ರು. ಕಣ್ಣೀರಲ್ಲೇ ವಾಹನಕ್ಕೆ ಹೂವುಗಳಿಂದ ಸಿಂಗಾರ ಮಾಡಿದ್ರೆ ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನದ ತನಕ ಮೌನದಿಂದಲೇ ಅಭಿಮಾನಿಗಳು ಭಾಗವಹಿಸಿದ್ರು. ಈ ವೇಳೆ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮನ. ರಾಜಕೀಯ ಭೀಷ್ಮ, ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಈ ವೇಳೆ ಹಲವಾರು ರಾಜಕಾರಣಿಗಳು ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಶಿವಶಂಕರಪ್ಪ ಜೊತೆಗಿನ ಕ್ಷಣ ನೆನೆದು ಸಿಎಂ ಭಾವುಕ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಬೆಳಗಾವಿಯಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದ ಡಿಕೆಶಿ, ಖರ್ಗೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿ ಆಗಮಿಸಿ ಕಾಂಗ್ರೆಸ್ನ ಅಜಾತ ಶತ್ರುಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸಾಣೇಹಳ್ಳಿ ಶಿವಾಚಾರ್ಯ ಪಂಡಿತಾರಾಧ್ಯ ಸ್ವಾಮೀಜಿ, ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ತುಂಬಲಾರದ ನಷ್ಟ. ರಾಜಕೀಯ, ಶಿಕ್ಷಣ ಕ್ಷೇತ್ರದ ಅನುಭವದ ಕೊಂಡಿಯೇ ಕಳಚಿ ಬಿದ್ದಿದೆ. ಲಕ್ಷಾಂತರ ಅಭಿಮಾನಿಗಳು ದಾವಣಗೆರೆಯ ದಣಿಗೆ ಕಣ್ಣೀರ ನಮನ ಸಲ್ಲಿಸಿದ್ರು. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಕಾಂಗ್ರೆಸ್ನ ಕಟ್ಟಾಳು, ಸೋಲಿಲ್ಲದ ಸರದಾರ,
ದಾವಣಗೆರೆಯ ಧಣಿ ಅಂತ ಕರೆಸಿಕೊಳ್ಳುವ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ. ಅವರ ಅಗಲಿಕೆಯ ಸುದ್ದಿ ಬರ ಸಿಡಿಲು ಬಡದಂತಾಗಿದೆ. ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ಪತ್ನಿ ಪಾರ್ವತಮ್ಮ ಅವರ ಸಮಾಧಿಯ ಪಕ್ಕದಲ್ಲೇ ಶಿವಶಂಕರಪ್ಪ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬ. ಇದ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಇದೆ. ನಮ್ಗಂತೂ ಈ ಸುದ್ದಿ ಕೇಳಿ ನಂಬಕ್ಕಾಗಲಿಲ್ಲ. ಶಿಕ್ಷಣದಲ್ಲಿ, ಆರೋಗ್ಯದಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರವಾದಂತಹ ದಾನವನ್ನು ಕೊಟ್ಟು ಹೆಸರನ್ನು ಉಳಿಸಿಕೊಂಡವರು. ರಾಜಕೀಯ ಭೀಷ್ಮ, ದಾವಣಗೆರೆ ನವನಿರ್ಮಾತೃ, ಕಾಂಗ್ರೆಸ್ನ ಅಜಾತ ಶತ್ರು, ಶಿಕ್ಷಣ ಸಾಮ್ರಾಜ್ಯದ ಕಟ್ಟಾಳು, ಸೋಲಿಲ್ಲದ ನೆರವಿನ ಹಸ್ತ ಚಾಚಿದ ಶಿವಶಂಕರಪ್ಪಗೆ ಕಣ್ಣೀರ ನಮನ. ಆಲದ ಮರವಾಗಿ ಬೆಳೆದ ವ್ಯಾಪಾರಿಗೆ ಗಣ್ಯರ ಕಂಬನಿ. ಓದಿದ್ದು 10ನೇ ತರಗತಿಯಾದರೂ ಕಟ್ಟಿದ್ದು ಮಾತ್ರ ಶಿಕ್ಷಣ ಸಾಮ್ರಾಜ್ಯವನ್ನ. ತಾನು ಬೆಳೆಯುತ್ತಾ ತನ್ನವರೂ ಬೆಳೆಸಿದ ಮಹಾದಾನಿ, ರಾಜಕೀಯದ ಅಜಾತ ಶತ್ರು ಎನ್ನಿಸಿಕೊಂಡ ಶಾಮನೂರು ಶಿವಶಂಕರಪ್ಪ ಅಸ್ತಂಗತದ ಸುದ್ದಿ ದಾವಣಗೆರೆಗೆ ಬರ ಸಿಡಿಲು ಬಡಿದಿದೆ. ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಯಾತ್ರೆ. ಶಾಮನೂರು ದಣಿಯ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಹೆಜ್ಜೆ ಹಾಕಿದ್ರು. ಕಣ್ಣೀರಲ್ಲೇ ವಾಹನಕ್ಕೆ ಹೂವುಗಳಿಂದ ಸಿಂಗಾರ ಮಾಡಿದ್ರೆ ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನದ ತನಕ ಮೌನದಿಂದಲೇ ಅಭಿಮಾನಿಗಳು ಭಾಗವಹಿಸಿದ್ರು. ಈ ವೇಳೆ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮನ. ರಾಜಕೀಯ ಭೀಷ್ಮ, ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಈ ವೇಳೆ ಹಲವಾರು ರಾಜಕಾರಣಿಗಳು ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಶಿವಶಂಕರಪ್ಪ ಜೊತೆಗಿನ ಕ್ಷಣ ನೆನೆದು ಸಿಎಂ ಭಾವುಕ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಬೆಳಗಾವಿಯಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದ ಡಿಕೆಶಿ, ಖರ್ಗೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿ ಆಗಮಿಸಿ ಕಾಂಗ್ರೆಸ್ನ ಅಜಾತ ಶತ್ರುಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸಾಣೇಹಳ್ಳಿ ಶಿವಾಚಾರ್ಯ ಪಂಡಿತಾರಾಧ್ಯ ಸ್ವಾಮೀಜಿ, ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ. ತುಂಬಲಾರದ ನಷ್ಟ. ರಾಜಕೀಯ, ಶಿಕ್ಷಣ ಕ್ಷೇತ್ರದ ಅನುಭವದ ಕೊಂಡಿಯೇ ಕಳಚಿ ಬಿದ್ದಿದೆ. ಲಕ್ಷಾಂತರ ಅಭಿಮಾನಿಗಳು ದಾವಣಗೆರೆಯ ದಣಿಗೆ ಕಣ್ಣೀರ ನಮನ ಸಲ್ಲಿಸಿದ್ರು. ವಿಠಲ್ ರಿಪಬ್ಲಿಕ್ ಕನ್ನಡ, ದಾವಣಗೆರೆ.